ನಮ್ಮ ಪಾಪಕರ್ಮಗಳನ್ನೆಲ್ಲ ತೊಳೆದು ಉದ್ಧಾರ ಮಾಡು ತಂದೆ. ಗುರುವೇ ನಮಃ. ಅಯ್ಯೋ, ನನ್ನ ಮಾಣಿಕೆ ಸರ ಕಾಣಿಸ್ತಾ ಇಲ್ಲ. ನನ್ನ ಮಾಣಿಕೆ ಸರ ಕಾಣಿಸ್ತಾ ಇಲ್ಲ. ನನ್ನ ಮಾಣಿಕೆ ಸರ ಹುಡುಕಿ ಹುಡುಕಿ ಎಲ್ಲೋಯ್ತು? ಇಲ್ಲೇ ಬಿದ್ದಿ ಹುಡುಕಿ 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 ಕಾಣಿಸ್ತಿಲ್ಲ. ರಾಘವೇಂದ್ರ, ರಾಘವೇಂದ್ರ, ನಾನೆಂಥ ಪಾಪಿನಪ್ಪ. ಸಮಾಧಾನ. ಖಂಡಿತ ನೀವು ಪಾಪಿ ಅಲ್ಲ ಸರ್. ಇಲ್ಲಿ ಕಾಲಿಡೋರು ಯಾರ ಪಾಪನೂ ಉಳಿಯಲ್ಲ. ಈ ತುಂಗಭದ್ರಾ ನದಿ ಪಾಪನ ತೊಳಿತಾಳೆ ಹೊರತು ಪುಣ್ಯ ನೀಡೋ ಮಾಣಿಕ್ಯನ ತನ್ನ ಮಡ್ಲಲ್ಲಿ ಯಾವತ್ತೂ ಇಟ್ಕೊಳ್ಳಲ್ಲ. ತಗೊಳ್ಳಿ. ರಾಘವೇಂದ್ರ, ನಿನ್ನ ಮಹಿಮೆ ಎಂಥದ್ದು ಅಂತ ತೋರಿಸ್ಬಿಟ್ಟೇನಪ್ಪ. ಅರೆ ಅಂಬಿ, ನಿನ್ನ ಕಾರ್ಯಕ್ಷೇತ್ರ ಇನ್ನೂ ವಿಸ್ತಾರವಾಗಲಿದೆ ಅಂತ ನಮಗನ್ನಿಸ್ತಾ ಇದೆ. ಗುರುಗಳ ಆಶೀರ್ವಾದದಿಂದ ಗೋಸಂಖ್ಯೆ ಬೇರೆ ವೃದ್ಧಿಯಾಗಿದೆ. ಅಷ್ಟೇ ಅಲ್ಲದೆ ಈ ವಾರದಲ್ಲಿ ಇನ್ನೂ 10 ಗೋದಾನಗಳು ಬರ್ತಾರೆ ಅಂತ ನಮಗೆ ವಿಷಯ ತಲುಪಿದೆ. ಎಷ್ಟು ಬೇಕಾದ್ರೂ ಬರ್ಲಿ ಗುರುಗಳೇ, ನಮ್ಮ ಗೋಶಾಲೆ ನಂದು ಗೋಕುಲ ಆಗ್ಲಿ. ಸೇವೆಗೆ ನಾನು ಸದಾ ಸಿದ್ಧ. ಒಳ್ಳೆಯದಾಗ್ಲಿ. ಶುಭಂ ಭೂಯಾತ್. ಒಳ್ಳೆಯದಾಗಲಿ. ಶುಭಂ ಭೂಯಾತ್. ಎಲ್ಲ ಗುರುಗಳ ಆಶೀರ್ವಾದ. ಅಂಬರೀಷ, ನಮಸ್ಕಾರ. ನಿನ್ನಿಂದ ತುಂಬಾ ದೊಡ್ಡ ಉಪಕಾರ ಆಯ್ತಪ್ಪ. ನಿನಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಅವಕಾಶನೇ ಕೊಡ್ದಾಗ ಬಂದ್ಬಿಟ್ಟೆಲ್ಲಪ್ಪ. ಅಂತ ದೊಡ್ಡ ಮಾತು ಯಾಕೆ ಆಡ್ತೀರಿ? ಮಂತ್ರಾಲಯಕ್ಕೆ ಬರೋ ಪ್ರತಿಯೊಬ್ಬ ಭಕ್ತಾದಿನೂ ಅತೃಪ್ತಿಯಿಂದ ಹಿಂತಿರುಗಬಾರ್ದು. ಅಂಥದ್ರಲ್ಲಿ ನೀವು ಆ ಮಾಣಿಕ್ಯನ ಇಲ್ಲಿ ಕಳ್ಕೊಂಡ್ರೆ ಆ ನೋವು ನಿಮ್ಮನ್ನ ಜೀವನ ಪರ್ಯಂತ ಕಾಡ್ತಾನೆ ಇರುತ್ತೆ. ಅದಕ್ಕೆ ಆ ರಾಯರು ನಿಮ್ಗೆ ಆ ಮಾಣಿಕ್ಯ ಸಿಗೋ ಹಾಗೆ ಮಾಡಿದ್ದು. ನಾನ್ ನೆಪ ಅಷ್ಟೇ. ನೀವೇನೇ ಕೃತಜ್ಞತೆ ಸಲ್ಲಿಸ್ಬೇಕಾದ್ರೂ ನಮ್ ರಾಯರಿಗೆ ಸಲ್ಲಿಸಿ. ಆಗ್ಲಪ್ಪ, ಕಾರ್ಯ ರಾಯರದ್ದೇ ಇರಬಹುದು, ಆದ್ರೆ ಕ್ರಮ ನಿನ್ನ ಮೂಲಕ ತಗೊಂಡಿದ್ದಾರೆ. ಅದಕ್ಕಾದ್ರೂ ಈ ಹಣ ತಗೋಪ್ಪ. ಬೇಡ ಸರ್, ನಾನು ಹಣಕ್ಕೆ ಬೆಲೆ ಕೊಡ್ತೀನಿ, ಮಹತ್ವ ಕೊಡಲ್ಲ. ಮನುಷ್ಯ ದುಡ್ಡನ್ನ ಸಂಪಾದನೆ ಮಾಡ್ಬೇಕೆ ಹೊರತು ದುಡ್ಡು ಮನುಷ್ಯನ್ ಸಂಪಾದನೆ ಮಾಡಬಾರ್ದು. ತುಂಬಾ ಚಿಕ್ಕ ವಯಸ್ಸಿಗೆ ದೊಡ್ಡ ತತ್ವ ತಿಳ್ಕೊಂಡಿದ್ಯಪ್ಪ. ಅವ್ರ ಕೃಪೆನೇ ಅಂತದ್ದು. ದೊಡ್ಡ ವೆಂಕಣ್ಣನು ಮಂತ್ರಿ ಆಗ್ತಾನೆ. ನೀವೇನ್ ಸಂಕಲ್ಪ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀರೋ ಅದನ್ನ ಬೃಂದಾವನದ ಹತ್ರ ಹೇಳ್ಕೊಳ್ಳಿ. ಆ ರಾಯರು ಎಲ್ಲ ಪರಿಹಾರ ಮಾಡ್ತಾರೆ. ಗುರು ರಾಘವೇಂದ್ರ, ನ್ಯಾಯಾಲಯದಲ್ಲಿ ನಮಗೆ ಸೋಲಾಗಿರಬಹುದು, ಆದ್ರೆ ನಮ್ಮ ಹೋರಾಟಕ್ಕೆ ನಿಮ್ಮಿಂದ ಗೆಲುವು ಸಿಗಬೇಕು. ಅದು ನೆರವೇರೋ ಹಾಗೆ ಆಶೀರ್ವಾದ ಮಾಡಿ ಈ ಸಮಾಜನ ಕಾಪಾಡಿ ತಂದೆ.